ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪಾಂಡಿಚೇರಿನಲ್ಲಿ ಇನ್ನೊಂದು ಯುನೀಕ್ ಜಾಗನ ತೋರ್ಸಕ್ ಬಂದಿದ್ದೀನಿ. ಪಾಂಡಿಚೇರಿ ಅಂದ್ರೆ ಇಟ್ ಇಸ್ ಫೇಮಸ್ ಫಾರ್ ನಿಮಗೆ ಚರ್ಚಸ್ ಆಗಿರಬಹುದು, ಬೀಚಸ್ ಆಗಿರ್ಬೋದು, ಕೆಫೆ ಇರ್ಬೋದು, ಫ್ರೆಂಚ್ ಕಾಲೋನಿ ಆಗಿರ್ಬೋದು, ಇದೆಲ್ಲದಕ್ಕೂ ಪಾಂಡಿಚೇರಿ ಫೇಮಸ್ ಅಲ್ವಾ. ಸೊ ಪಾಂಡಿಚೇರಿಗೆ ನಾವು ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ಅಂದಾಗ ನಾನು, ಪ್ರಶಾಂತು, ಆಲಾಪು, ನಮ್ಮ ಅತ್ತೆ ಮತ್ತೆ ನಮ್ಮಮ್ಮ ಇಷ್ಟು ಜನ ಬಂದಿದ್ದೀವಿ. ಫಸ್ಟ್ ಬೆಂಗಳೂರಿಂದ ತಿರುವನ್ನಾಮಲೆಗೆ ಬಂದ್ವಿ, ಅರುಣಾಚಲೇಶ್ವರನ ದರ್ಶನ ಆಯ್ತು, ಆಮೇಲೆ ಪಾಂಡಿಚೇರಿಗೆ ಬಂದ್ವಿ. ಪಾಂಡಿಚೇರಿಗೆ ಬಂದು ಬೀಚು ಆಲಾಪಗೋಸ್ಕರ ಬೀಚ್ಗೆಲ್ಲ ಬಂದು ಸೊ ಸಾಕಷ್ಟು ಹೊತ್ತು ಇಲ್ಲಿದ್ದು, ನಿನ್ನೆ ಮಧ್ಯಾಹ್ನ ಬಂದು ಇವತ್ತು ಮಧ್ಯಾಹ್ನ ತನಕ ಇದ್ದು ಸಾಕಷ್ಟು ಸುತ್ತಾಡಿದ್ವಿ. ಪಾಂಡಿಚೇರಿನಲ್ಲಿ ಫ್ರೆಂಚ್ ಕಾಲೋನಿಗೆ ಹೋದ್ವಿ ಅಂಡ್ ಬೀಚಸ್ ನೋಡಿದ್ವಿ. ಸೆರೆನಿಟಿ ಬೀಚ್ ಆಗಿರಬಹುದು, ಎಡನ್ ಬೀಚ್ ಆಗಿರಬಹುದು, ರಾಕ್ ಬೀಚ್ ಆಗಿರಬಹುದು, ಮರೀನಾ ಬೀಚ್ ಆಗಿರಬಹುದು, ಪ್ಯಾರಡೈಸ್ ಬೀಚ್ ಆಗಿರಬಹುದು, ಸಾಕಷ್ಟು ಬೀಚ್ಗಳು ಇದೆ ಇಲ್ಲಿ. ನಾವೊಂದು 2-3 ಬೀಚ್ಗೆ ಹೋದ್ವಿ, ಮಜಾ ಮಾಡಿದ್ವಿ. ಅಂಡ್ ಹಾಗೆ ನಿಮಗೊಂದಷ್ಟು ಫುಡ್ ವ್ಲಾಗ್, ಬಿಕಾಸ್ ಇಟ್ ಇಸ್ ಆಲ್ಸೋ ಫೇಮಸ್ ಫಾರ್ ಕೆಫೇಸ್ ಅಲ್ವಾ. ಸೊ ಕೆಫೆ ಬಿಟ್ಟು ನಿಮ್ಗೆ ಏನೇನು ತೋರಿಸಬಹುದು, ಡಿಫ್ರೆಂಟ್ ಜಾಗ ಅಂತ ಸ್ವಲ್ಪ ರಿಸರ್ಚ್ ಮಾಡಿ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದೇನಂದ್ರೆ ತುಂಬಾ ಯುನೀಕ್ ಪ್ಲೇಸು. ಅನ್ನಾ ಸಲೈ ಸ್ಟ್ರೀಟ್ ನಲ್ಲಿ ರೋಸ್ ಮಿಲ್ಕ್, ಫಾರ್ಮ್ ಮಿಲ್ಕ್, ರೋಸ್ ಮಿಲ್ಕ್, ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಏನ್ ವಿಶೇಷತೆ ಅಂತ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಇಲ್ಲಿ ರೋಸ್ ಮಿಲ್ಕ್ ಕುಡಿದು ಇನ್ನೂ ಏನೇನು ಸಿಗುತ್ತೆ, ಎಷ್ಟು ಬೆಲೆ, ಏನು ವಿಶೇಷ ಇಲ್ಲಿ ಎಲ್ಲ ನೋಡೋಣ. ಓಕೆ, ಕಮಾನ್. ನಾನು ಅಲ್ಲಿಗೆ ಹೋಗೋಕೆ ಮುಂಚೆ ಜಸ್ಟ್ ಇನ್ ಕೇಸ್ ನೀವಿನ್ನು ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅಂಡ್ ಆಲ್ಸೋ ಇದು ಮೇನ್ ರೋಡಲ್ಲಿದೆ. ಸೊ ಮೇನ್ ರೋಡಲ್ಲಿ ಇರೋದ್ರಿಂದ ನೀವು ಪಾಂಡಿಚೇರಿಗೆ ಬಂದಾಗ ಎಲ್ಲರೂ 2 ವೀಲರ್ ರೆಂಟ್ ಮಾಡ್ಕೊಳ್ಳೋದು ಇಟ್ ಇಸ್ ಲೈಕ್ ಕ್ವೈಟ್ ಕಾಮನ್ ಅಲ್ವಾ. ಬಟ್ ಅಕಸ್ಮಾತ್ ನೀವೇನಾದ್ರೂ ಕಾರಲ್ಲಿ ಬಂದಿತ್ತು ಅಂದ್ರೆ ಸ್ವಲ್ಪ ಅಕ್ಕಪಕ್ಕದ ರೋಡ್ ನೋಡಿ ಅಲ್ಲಿ ಪಾರ್ಕ್ ಮಾಡಬೇಕು. ನಾವೀಗ ಪಕ್ಕದ ರೋಡಲ್ಲಿ ಪಾರ್ಕ್ ಮಾಡಿದ್ದೀವಿ. ಓಕೆ, 4 ವೀಲರ್ಗೆ ಪಾರ್ಕಿಂಗು ಕಷ್ಟ, ಇದು ಮೇನ್ ರೋಡ್. 2 ವೀಲರ್ ಆದರೆ ಈಸಿಯಾಗಿ ಪಾರ್ಕಿಂಗ್ ಸಿಗುತ್ತೆ. ಸರಿನಾ? ಬನ್ನಿ, ಲೆಟ್ಸ್ ಗೋ. ನೋಡೋದಕ್ಕೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು, ಕಲರ್ಫುಲ್ ಆಗಿತ್ತು. ಒಂದು ಫ್ರೀಝರ್ ಇತ್ತು ಇದರಲ್ಲಿ. ಆ್ಯಂಡ್ ನೋಡಿ, ಇದರಲ್ಲಿ ಆಲ್ರೆಡಿ ಆರ್ಡರ್ ಬಂದಿರುವಂಥ ರೋಸ್ ಮಿಲ್ಕು ರೆಡಿ ಇತ್ತು. ಬಟ್ ನಮಗೋಸ್ಕರ ನಾವು ಮತ್ತೆ ಮಾಡೋದನ್ನ ಶೂಟ್ ಮಾಡಬೇಕು ಅಂದಿದ್ದಕ್ಕೆ ಮತ್ತೆ ನಮ್ಮ ಕಣ್ಣು ಮುಂದೆನೆ ಮಾಡಿದ್ರು. ಮಿಲ್ಕ್ ಶೇಕ್ಸ್ ಇದೆ, ವನಿಲಾ, ಚಾಕ್ಲೇಟ್, ಓರಿಯೋ, ಕಿಟ್ಕ್ಯಾಟ್, ಬಟರ್ ಸ್ಕಾಚ್, ಬ್ಲ್ಯಾಕ್ ಕರೆಂಟ್, ಬೂಸ್ಟ್ ಹಾರ್ಲಿಕ್ಸ್ ಮಿಲ್ಕ್ ಶೇಕ್ ಇದೆ, ಮ್ಯಾಂಗೋ, ಪಿಸ್ತಾ, ಇದೆಲ್ಲ 70 ರೂಪಾಯಿ. ಸ್ಟ್ಯಾಂಡರ್ಡ್ ಆಗಿ 70 ರೂಪೀಸ್ ಮಿಲ್ಕ್ ಶೇಕ್ಸು. ಲಸ್ಸಿ, ಪ್ಲೇನ್ ಲಸ್ಸಿ ಆದ್ರೆ 40, ಮ್ಯಾಂಗೋ ಲಸ್ಸಿ ಆದ್ರೆ 60, ಸ್ಟ್ರಾಬೆರಿ ಆದ್ರೆ 60. ಅದು ಬಿಟ್ಟು ಅದು ಐಸ್ ಕ್ರೀಮು ಸಿಂಗಲ್ ಸ್ಕೂಪು, ಡಬಲ್ ಸ್ಕೂಪ್ ಅಂತ ಇದೆ. ಫಲೂಡಾಗಳು ಸಿಗುತ್ತೆ, ಮಿನಿ ಫಲೂಡಾಸು 80 ರೂಪೀಸಿಂದ 140 ತನಕ ಇದೆ. ಮ್ಯಾಂಗೋ ಫಲೂಡಾ, ಫ್ರೂಟ್ ಫಲೂಡಾ 80 ರೂಪೀಸು, ಸ್ಟ್ರಾಬೆರಿ ಫಲೂಡಾ 100, ಡ್ರೈ ಫ್ರೂಟ್ ಫಲೂಡಾ 140. ಸ್ಕೂಪು ಸಿಂಗಲ್ ಸ್ಕೂಪು 40, ಡಬಲ್ ಸ್ಕೂಪು 70. ಸೊ ಇದೆಲ್ಲಾನು ಇದೆ. ನಿಮಗೆ ಇವರು ಬೆಳಗ್ಗೆ 10:00 ಓಪನ್ ಆಗ್ತಾರೆ. 10:30 ಇಂದ ನೈಟ್ 1 o'clock ಅಲ್ಲ, ನೈಟ್ 1 o'clock ತನಕ ಓಪನ್ ಇರುತ್ತೆ. ವಾರದ ಎಲ್ಲಾ 7 ದಿನಾನು ತೆಗೆದಿರುತ್ತೆ. ಬೆಳಗ್ಗೆ 10:30 ಇಂದ ರಾತ್ರಿ 1 ಗಂಟೆ ತನಕ ಈ ಒಂದು ಫಾರ್ಮ್ ಮಿಲ್ಕ್, ರೋಸ್ ಮಿಲ್ಕ್ ಓಪನ್ ಇರುತ್ತೆ. ಮೇಲ್ಗಡೆ ಎಲ್ಲ ಛತ್ರಿ ಹಾಕಿದ್ದಾರೆ, ಕಲರ್ ಸಕ್ಕದಾಗಿ ಅನ್ಸುತ್ತೆ. ಪ್ರಶಾಂತ್ ಪಾಪ ನಮ್ಮ ಅತ್ತೆನ ಬಕ್ರಾ ಮಾಡ್ತಾ ಇದ್ರು. ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ರೋಸ್ ಮಿಲ್ಕ್ ಕುಡಿದ್ಮೇಲೆ ಯಾರಿಗೆ ಯಾವ ಛತ್ರಿ ಬೇಕೋ ಆ ಛತ್ರಿ ತಗೊಂಡೋಗ್ಬೋದು ಅಂದ್ರು. ನಮ್ಮತ್ತೆ ಹೌದಾ ಅಂದ್ರು. ಅದಕ್ಕೆ ಹೇಳಿದ್ರು, ನೀನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರೋ ರೋಸ್ ಮಿಲ್ಕ್ ಕುಡಿದ್ಮೇಲೆ ತಗೊಂಡೋಗೋಣ ಅಂತ. ನೋಡಿ, ಅಲ್ಲಿ ಕೂತಿದ್ದಾರೆ ಇಬ್ರು. ಯಾವ ಛತ್ರಿ ಸೆಲೆಕ್ಟ್ ಮಾಡ್ಕೊಂಡ್ರಮ್ಮ? ಯಾವ್ದು? ಆರೆಂಜ್ ಅಂತ ನೋಡಿ, ಗ್ರೀನ್ ಅಂಡ್ ಆರೆಂಜ್. ಓಹೋ, ಸೆಲೆಕ್ಟ್ ಮಾಡಿ ಇಟ್ಕೊಂಡಿದಾರಂತೆ. ರೋಸ್ ಸಿರಪ್, ಇವರು ಇದು ಸೆಲ್ಫ್ ಮೇಡ್ ಅಥವಾ ಹೋಮ್ ಮೇಡ್ ಅಥವಾ ಏನಾದರೂ ಅನ್ಬೋದು ನೀವು. ಆ ರೋಸ್ ಸಿರಪ್ ಹಾಕಿ 1 ಲೀಟ್ರ್ ಫುಲ್ ಕ್ರೀಮ್ ಮಿಲ್ಕ್ನ ಹಾಕಿ ನಮ್ಮ ಕಣ್ಣು ಮುಂದೆನೇ ಸಕ್ಕರೆ ಹಾಕಿ ಎಲ್ಲ ಫುಲ್ ರೆಸಿಪಿ ಕಾಣಿಸ್ತಿದೆ ನಿಮಗೆ. ನೋಡಿ, ರೋಸ್ ಮಿಲ್ಕ್ ಹಿಂಗೆ ಮಾಡಿಕೊಟ್ರು. ಅಫ್ಕೋರ್ಸ್ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಅಂತ ಹೇಳಿದೆ, ಸೊ ಹಾಗಾಗಿ ಒಂದೇ ಸೌಟ್ ಹಾಕಿದ್ರು, ಆಯಿತಾ. ಸೊ ನಾವು ವಿತ್ ಐಸ್ ಕ್ರೀಮ್ ರೋಸ್ ಮಿಲ್ಕ್ನ ತೊಗೊಂಡಿದ್ದು. ಇವ್ರು ಮಿಕ್ಸಿ ಆನ್ ಮಾಡಿ ನಮಗೆ ಕೊಡೋ ಅಷ್ಟರೊಳಗೆ ನೀವು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ, ಓಕೆನಾ? ಓಕೆ, ಪಾಂಡಿಚೇರಿ ನಾನು ನೋಡ್ತಿದ್ದೆ, ರೋಸ್ ಮಿಲ್ಕು ತುಂಬಾ ಫೇಮಸ್ ಅನ್ಸುತ್ತೆ. ಎಲ್ಲಾ ಕಡೆ ರೋಸ್ ಮಿಲ್ಕ್ ಸಿಗುತ್ತೆ. ಬಟ್ ಇದು ನೋಡಿ ಹೆಂಗಿದೆ ನೋಡಿ, ಇದು ಬಹುಶಃ ನನ್ನ ಮುಖಕ್ಕಿಂತ ಉದ್ದ ಇದೆ ಅನ್ಸುತ್ತಲ್ಲ. ಅದು ಆಲ್ಮೋಸ್ಟ್ ಒಂದು 600-700 ml ಇದೆಯೇನೋಪ್ಪ ಫುಲ್ಲು. 1 ಲೀಟರ್ ತನಕ ಇರಬಹುದೇನೋ, ಗೊತ್ತಿಲ್ಲ. ಇದೇನ್ ಗೊತ್ತಾ,
ವಿತೌಟ್ ಐಸ್ ಕ್ರೀಮ್ ಆದ್ರೆ ಜಸ್ಟ್ 40 ರುಪೀಸ್ಗೆ ಇಷ್ಟು ರೋಸ್ ಮಿಲ್ಕ್ ಸಿಗುತ್ತೆ ನಿಮಗೆ. 40 ರೂಪಾಯಿಗೆ ಇಷ್ಟು ರೋಸ್ ಮಿಲ್ಕ್. ಅದಕ್ಕೆ ಇವರು ಅನ್ಲಿಮಿಟೆಡ್ ಫನ್ ಅಂತ ಹಾಕಿದ್ದಾರೆ. ನಾವು ವಿತ್ ಐಸ್ ಕ್ರೀಮ್ ತಗೊಂಡ್ವಿ. ವಿತ್ ಐಸ್ ಕ್ರೀಮ್ ತಗೊಂಡ್ರೆ 50 ರುಪೀಸ್. ಓಕೆ, ಇಷ್ಟು ಕ್ವಾಂಟಿಟಿ ರೋಸ್ ಮಿಲ್ಕು ಖಂಡಿತವಾಗ ಒಬ್ರಿಗಂತೂ ಆಗಲ್ಲ ಅನ್ಸುತ್ತೆ ಕುಡಿಯೋದಕ್ಕೆ. ಓಕೆ, ಟೇಸ್ಟ್ ಮಾಡೋಣ ನೀನೇ ಫಸ್ಟ್. ಚೆನ್ನಾಗಿದ್ಯಾ? ನೈಸ್. ವಿತ್ ಐಸ್ ಕ್ರೀಮ್ ಬರ್ತಾ ಇದೆ. ಐಸ್ ಕ್ರೀಮ್ ಟೇಸ್ಟ್ ಬರ್ಲಿಲ್ವಾ? ಕೆಳಗಡೆ ಇದೆ ಐಸ್ ಕ್ರೀಮ್. ಹಾ, ಹಿಂಗ್ ಅನ್ಬೇಕು. ಸ್ಪೂನ್ ಅಂತೆ ತಗೊಳ್ಳೋ ಐಸ್ ಕ್ರೀಮ್ಗೆ. ಐಸ್ ಕ್ರೀಮ್ ಖಾಲಿ ಮಾಡ್ಬಿಡ್ತಾನಿದ್ದೆ, ಆಮೇಲೆ ನೋಡೋಣ ಆಗಿದೆ. ಆಮೇಲೆ ಐಸ್ ಕ್ರೀಮ್ ಹೋಗಿರೋ ಸ್ಪೂನ್ ನೋಡಿ ಉದ್ದ. ಚೆನ್ನಾಗಿದೆ ರೋಸ್ ಮಿಲ್ಕು, ಸಖತ್ತಾಗಿದೆ. ಫುಲ್ ಫ್ಲೇವರ್ಫುಲ್ ಆಗಿದೆ. ಹಾ, ಪಾಂಡಿಚೇರಿ ಬಿಸಿಲಿಗೆ ತಂಪು ರೋಸ್ ಮಿಲ್ಕು ಸಖತ್ತಾಗಿದೆ. ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಕ್ಕೆ ಹೇಳಿದೆ, ಪರ್ಫೆಕ್ಟ್ ಆಯ್ತು ಅನ್ಸುತ್ತೆ. ಸದ್ಯ ನಿಲ್ಸಕ್ಕೆ ಹೇಳಿದೆ, ಯಾಕಂದ್ರೆ ಇಲ್ಲಾಂದ್ರೆ ಅವ್ರು 2 ಹಾಕಿರೋರು, 2 ಸೌಟ್ ಅನ್ನೋಣ ನಾವು ಸ್ಕೂಪ್ ಅನ್ನಕ್ಕೆ 2 ಸೌಟ್ ಹಾಕ್ಬಿಟ್ಟಿರೋರು. ಸ್ವೀಟ್ ಇಷ್ಟಪಡೋರು ಕರೆಕ್ಟ್ ಆಗಿರ್ಬೋದೇನೋ. ನಾನು 1 ಹಾಕಿಸ್ಕೊಂಡೆ. ಪರ್ಫೆಕ್ಟ್ ಆಗಿದೆ. ಇದು ಅಣ್ಣಾ ಸಲೈ ಸ್ವೀಟ್ ಅಲ್ಲಿ ಫಾರ್ಮ್ ಮಿಲ್ಕ್ ರೋಸ್ ಮಿಲ್ಕ್ ನೋಡಿ ಇಲ್ಲೇ ಹಾಕಿದ್ದಾರೆ. ಅನ್ಲಿಮಿಟೆಡ್ ಫನ್ ₹40 ಅಂತ. ಇಷ್ಟೊಂದು ರೋಸ್ ಮಿಲ್ಕು 40 ರೂಪಾಯಿಗೆ. ನನ್ನ ಕಣ್ಣು ಮುಂದೆನೆ 1 ಲೀಟ್ರ್ ಹಾಲು ಹೊಡೆದ್ರು, 1 ಲೀಟ್ರ್ ಫುಲ್ಲು ಹಾಲು ಕುಂಬರ್ಸಿದ್ರು. ಅವ್ರದ್ದೇ ಒಂದು ರೋಸ್ ಸಿರಪ್ ಬಂದಿದೆ, ಅವ್ರ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತಂತೆ ಅದು. ಅದನ್ನು ಹಾಕಿದ್ರು, ಸಕ್ಕರೆ ಹಾಕಿದ್ರು, ಕೊಟ್ಟರು. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಐಸ್ ಕ್ರೀಮ್ ತಿನ್ನು ಬಾ ನೀನೆ. ನನಗೆ ಐಸ್ ಕ್ರೀಮ್ ಬೇಡ, ಇವನಿಗೋಸ್ಕರ ಐಸ್ ಕ್ರೀಮ್ ಹಾಕ್ಸ್ಕೊಂಡಿದ್ದು. ಇಟ್ಕೊ, ಇಲ್ಲಿ ಇಟ್ಕೊ ಬಾ. ಲೋಟನೇ ಭಾರ ಇದೆ, 1 ಲೀಟ್ರ್ ಎತ್ಕೋಬೇಕು ಅಂದ್ರೆ ಎಡಕ್ಕೆ ಫುಲ್ ನೋವು ಬಂದ್ಬಿಡ್ತು ನನಗೆ. ಅಷ್ಟೊಂದು ಬೇಡ, ಸ್ವಲ್ಪ ಐಸ್ ಕ್ರೀಮು, ಸ್ವಲ್ಪ ರೋಸ್ ಮಿಲ್ಕ್ ತಗೋ. ಪಾಪ ಅವನು ಸುಮ್ಮನೆ ಡವ್ ಮಾಡ್ದೆ ಎತ್ಕೊಂಡ್ಬಿಟ್ಟ ಅಯ್ಯೋ ಅಂತ. ಇಲ್ಲ, ಮುರಿಯೋದು ಕಷ್ಟ ಆಗ್ತದೆ. ಅಯ್ಯೋ ಸಿಗ್ತಾನೆ ಇಲ್ಲ, ತಗೊಳ. ಕರ್ಗೋಯ್ತು ಅನ್ಸುತ್ತೆ ಐಸ್ ಕ್ರೀಮು ಮೋಸ್ಟ್ಲಿ ಒಳಗಡೆ. ತಿನ್ಬಿಡೋಗಿ ಅಷ್ಟು. ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಆಕ್ಚುಲಿ ಐಸ್ ಕ್ರೀಮು ಫುಲ್ ಕೋಲ್ಡು ವಿತ್ ರೋಸ್ ಮಿಲ್ಕ್ ಮಿಕ್ಸ್ ಆದಾಗ ಚೆನ್ನಾಗಿದೆ ಅಲ್ಲ. ಇಲ್ಲಿ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ ಬರ್ತಾ ಇದಾರೆ, ತಗೊಂಡು ಹೋಗ್ತಾ ಇದಾರೆ. ಟೇಕ್ ಅವೇಗಳು ಸಕ್ಕತ್ ಹೋಗ್ತಾ ಇದೆ ಇಲ್ಲಿ. ಬಂದ್ ತಗೊಂಡು ಹೋಗ್ತಿದ್ದಾರೆ. ಸೊ ಮೋಸ್ಟ್ಲಿ ತುಂಬಾ ಫೇಮಸ್ ಅನ್ಸುತ್ತೆ ಇಲ್ಲಿ. ನಾನು ಈ ಜಾಗ ನೋಡಿ ನಿಲ್ಸಿದ್ದು ಪಾಂಡಿಚೇರಿಗೆ ಬಂದಾಗ. ಮಿಸ್ ಮಾಡದೆ ನೀವು ಅಣ್ಣಾ ಸಲೈ ಸ್ಟ್ರೀಟ್ ಅಲ್ಲಿ ಈ ಒಂದು ಫಾರ್ಮ್ ಮಿಲ್ಕ್ ರೋಸ್ ಮಿಲ್ಕ್ ಬನ್ನಿ. ಹಾ, ಇವನು ಓರಿಯೋ ಮಿಲ್ಕ್ ಶೇಕ್ ಒಂದು ಓರಿಯೋ ಮಿಲ್ಕ್ ಶೇಕ್ ಅವನಿಗೆ ತಗೊಂಡ್ರದು. ಆಕ್ಚುಲಿ ಹಂಗೆ ನೋಡೋಕೆ ರೋಸ್ ಮಿಲ್ಕ್ ಚೀಪ್ ಅಂಡ್ ಬೆಸ್ಟ್ ಅಪ್ಪ. 40 ರುಪೀಸ್ ಕುಡಿಬೋದು. ಒಂದು 70 ರುಪೀಸ್ ಕೊಟ್ಟು ಓರಿಯೋ ಮಿಲ್ಕ್ ಶೇಕ್ ಕುಡಿತಿದ್ದಾರೆ. ರೋಸ್ ಮಿಲ್ಕ್ ಸೂಪರ್ ಆಗಿದೆ, ಸಖತ್ತಾಗಿದೆ ಆಕ್ಚುಲಿ. ಬಟ್ ಏನು ಮಾಡೋಕ್ಕಲ್ಲ, ಮಕ್ಕಳು ಅಂದಮೇಲೆ ಆ ಥರದ್ದು ಕೇಳ್ತಾರೆ. ಇವಾಗ ಮೋಸ್ಟ್ಲಿ ನಮ್ಮ ಅತ್ತೆಗೆ ನಮ್ಮ ಅಮ್ಮಗೆ ಮ್ಯಾಂಗೋ ಬೇಕೇನೋ ಗೊತ್ತಿಲ್ಲ, ಟ್ರೈ ಮಾಡುವ. ಓಕೆ, ಕೇಳೋಣ. ಈಗ ಪ್ರಶಾಂತ್ ರೋಸ್ ಮಿಲ್ಕ್ ಕುಡಿತಾರೆ, ಯಾಕಂದ್ರೆ ಪ್ರಶಾಂತ್ಗೆ ರೋಸ್ ಮಿಲ್ಕು ತುಂಬಾ ಇಷ್ಟ. ಸೊ ನೋಡಿ, ಇಷ್ಟು ಉಳಿಸಿದೀನಿ, ಇಷ್ಟು ಈಗ ಪ್ರಶಾಂತೆ ಖಾಲಿ ಮಾಡೋದು. ಓಕೆನಾ? ಅದಕ್ಕೆ ಓಕೆ ಅಂತಾರೆ ಅವರು, ಅದಕ್ಕೆ ಓಕೆನೆ. ನೋಡ್ತಾ ಇದ್ರೆ ಮುಗಿದೋದ್ರೆ ಕಷ್ಟ ಅಂತ ಇದಾರೆ. ಮುಗಿಸಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಹೇಳ್ತಾ ಇದಾರೆ ರೋಸ್ ಮಿಲ್ಕ್ ಅಲ್ಲಿ. ಚೆನ್ನಾಗಿದೆಯಮ್ಮ ರೋಸ್ ಮಿಲ್ಕು? ಚೆನ್ನಾಗಿದಲ್ಲ? ಸಕ್ಕತ್ತಾಗಿದೆ. ಸಾಮಾನ್ಯವಾಗಿ ನನಗೂ ಇಷ್ಟ ಆಗಲ್ಲ, ಇವ್ರಿಗೂ ಅಷ್ಟು ರೋಸ್ ಮಿಲ್ಕ್ ಇಷ್ಟ ಆಗಲ್ಲ. ಬಟ್ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ರೋಸ್ದು ಎಸೆನ್ಸ್ ತುಂಬಾ ಇರುತ್ತೆ ಅಂತ ನಮ್ಗೆ ಇಷ್ಟ ಆಗಲ್ಲ. ಬಟ್ ಇಲ್ಲಿ ಹಾಲು ಜಾಸ್ತಿ ಹಾಕಿದ್ದಾರೆ, ಸೊ ಹಾಗಾಗಿ ಏನು ಅನಿಸ್ತಿಲ್ಲ ಅಲ್ವಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ನೋಡಿ, ಓರಿಯೋ ಮಿಲ್ಕ್ ಶೇಕ್ ಕುಡಿತೀವಿ. ಹೆಂಗಿದೆಯೋ? ನಿನಗೆ ಸ್ವೀಟ್ ಜಾಸ್ತಿ ಆಯ್ತಮ್ಮ. ಇವನಿಗೆ ನಾವು ಸಕ್ಕರೆ ಕಡಿಮೆ ಕೊಟ್ಟು ಪಾಪ ಅಭ್ಯಾಸ ತಪ್ಪೋಗಿದೆ. ಕುಡಿ ಚೆನ್ನಾಗಿದ್ಯಾ? ನಾನು ಒಂದು ಸಿಪ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆಯಿಂದ ಪ್ರಶಾಂತ್. ನಂಗೇನು ಅಷ್ಟು ಇಷ್ಟ ಆಗಲ್ಲ, ಬಟ್ ಕ್ಯಾಮ್ರಾಗೋಸ್ಕರ, ನಿಮಗೋಸ್ಕರ, ಪ್ರಶಾಂತ್ಗೋಸ್ಕರ ಕುಡಿತಾ ಇದ್ದೀನಿ. ಸ್ವೀಟ್ ಜಾಸ್ತಿ. ಹೌದಾ? ಕರೆಕ್ಟ್, ಸಕ್ಕರೆ ಜಾಸ್ತಿ ಇದೆ, ಬಟ್ ಸಕ್ಕತ್ತಾಗಿದೆ. ಫುಲ್ ಓರಿಯೋ ಫ್ಲೇವರು ಹಂಗೆ ಉಕ್ಕಿ ಹರಿತಾ ಇದೆ ಇದರಲ್ಲಿ. ಚೆನ್ನಾಗಿದೆ, ಫುಲ್ ಫ್ಲೇವರ್ಫುಲ್ ಆಗಿದೆ. ಓರಿಯೋ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಗೊತ್ತಾಗ್ತಾ ಇದೆ. ಸಖತ್ ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ.
ಅಯ್ಯ ಪರವಾಗಿಲ್ಲ, ಅಮ್ಮ ಆಲ್ಮೋಸ್ಟ್ ಕುಡಿದು ಮುಗಿಸೋದು ನೋಡಿ. ಅಲ್ಲಿ ನೋಡಿ ಪ್ರಶಾಂತ್ ಇನ್ನೊಂದು ಡೋಸ್ ರೋಸ್ ಮಿಲ್ಕು ನಮ್ಮ ಅಮ್ಮಂದು ಆಯಿತು. ಎಲ್ಲಿ ನಮ್ಮಮ್ಮ ಕುಡಿಲಿಲ್ವಾ ಅಂತ ಕೇಳಬೇಡಿ, ನಮ್ಮಮ್ಮ ಕುಡಿದಾಯ್ತು. ಚೆನ್ನಾಗಿತ್ತಮ್ಮ ರೋಸ್ ಮಿಲ್ಕು? ಸೂಪರ್ ಆಗಿತ್ತಂತೆ ನೋಡಿದ್ರ. ಸೊ ಅಲ್ಲಿ ಪ್ರಶಾಂತ್ ಡೋಸ್ ಇದೆ ಇನ್ನೊಂದು. ಸೊ ಅನ್ನ ಸಾಲೆ ಸ್ಟ್ರೀಟಿಗೆ ಬಂದಾಗ ರೋಸ್ ಮಿಲ್ಕ್ ಮೇನ್ ರೋಡು ಹೇಳಿದ್ನಲ್ಲ, ರೋಸ್ ಮಿಲ್ಕ್ ಕುಡಿಯೋದನ್ನ ಮರಿಬೇಡಿ, ಸಕಾಲಾಗಿದೆ. ಪಾಂಡಿಚೇರಿ ಬಿಸಿಲಿಗೆ ತಂಪಾಗಿ ರೋಸ್ ಮಿಲ್ಕ್. ಲೀಟರ್ ಗಟ್ಟಲೆ ಹಾಲು ಕುಡೀರಿ ಅಂದ್ರೆ. ಓಕೆ, ಪಾಂಡಿಚೇರಿ ಪುದುಚೇರಿ ಇಲ್ಲಿ ನಾವು ಇವತ್ತು ಅನ್ನ ಸಾಲೆ ಸ್ಟ್ರೀಟ್ ನಲ್ಲಿ ರೋಸ್ ಮಿಲ್ಕ್, ಫಾರ್ಮ್ ಮಿಲ್ಕ್ ರೋಸ್ ಮಿಲ್ಕ್ ಬಂದು ರೋಸ್ ಮಿಲ್ಕ್ ಕುಡಿದ್ವಿ. ನೋಡಿ ಪಕ್ಕದಲ್ಲೂ ರೋಸ್ ಮಿಲ್ಕ್ ಫುಲ್ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತಾ ಇದ್ದಾರೆ ಅವ್ರು, ಯಾರಿಗೂ ಫೋನ್ ಮಾಡಿ. ಸಕ್ಕಲಾಗಿತ್ತು. ಟೋಟಲ್ ಆಗಿ 160 ರೂಪಾಯಿ ಆಯ್ತು ನಮ್ದು. ಒಂದು ರೋಸ್ ಮಿಲ್ಕ್ ಬಂದು 50 ರೂಪಾಯಿ, ಬಿಕಾಸ್ ವಿತ್ ಐಸ್ ಕ್ರೀಮ್ ಹಾಕೊಂಡ್ವಿ. ನಾರ್ಮಲ್ ಆಗಿ ಬರೀ ವಿತೌಟ್ ಐಸ್ ಕ್ರೀಮ್ ತಗೊಂಡ್ರೆ 40 ರೂಪೀಸ್ ಫಾರ್ ಇಷ್ಟು ದೊಡ್ಡ ರೋಸ್ ಮಿಲ್ಕ್. ಸಕ್ಕದಾಗಿತ್ತು. ಅಂಡ್ ಓರಿಯೋ ಮಿಲ್ಕ್ ಶೇಕು 70 ರೂಪಾಯಿ. ಓವರ್ ಆಲ್ ತುಂಬಾ ಚೆನ್ನಾಯ್ತಾಯ್ತಾ. ನಿಜವಾಗ್ಲೂ ಒಂದ್ಸಲ ಬಂದು ಇಲ್ಲಿ ರೋಸ್ ಮಿಲ್ಕ್ ಕುಡೀರಿ ಅಂತ ಅಡ್ವೈಸ್ ಮಾಡ್ತೀನಿ. ಬೇರೆ ಎಲ್ಲ ಕಡೆ ನೀವು ಟ್ರೈ ಮಾಡ್ಬೋದು. ಸೊ ರೋಸ್ ಮಿಲ್ಕ್ ಕುಡಿಯೋಕ್ಕೋಸ್ಕರ ಆದ್ರೂ ಇಲ್ಲಿಗೆ ಬನ್ನಿ ಆಯ್ತಾ. ನನಗಿಷ್ಟ ಆಯ್ತು. ನೀವು ಇಲ್ಲಿ ಬಂದು ಕುಡಿದಾಗ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಥರದ್ದು ನಿಮ್ಗೆ ಏನಾದರೂ ಡಿಫ್ರೆಂಟ್ ಆಗಿರೋ ಜಾಗ, ನಾವು ಎಲ್ಲಿಗೆ ಹೋದ್ರೂ, ಯಾವುದೇ ಜಾಗಕ್ಕೆ ಹೋದ್ರೂ ಏನಾದರೂ ಡಿಫ್ರೆಂಟ್ ಆಗಿರೋದು ಕಾಣಿಸಿದ್ರೆ ಇದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದು ನನಗೆ ಆಸೆ ಆಗುತ್ತೆ. ಸೊ ಆ ಥರ ಒಂದು ಹುಡುಕಿ ಎಫರ್ಟ್ ಹಾಕಿ ನಿಮಗೋಸ್ಕರ ಒಂದಷ್ಟು ಜಾಗಗಳನ್ನ ಡಿಫ್ರೆಂಟ್ ಆಗಿರೋದು ಹುಡುಕ್ತಾ ಇರ್ತೀವಿ. ಪಾಂಡಿಚೇರಿದು ಬಾಳೆ ಎಲೆ ಮೇಲೆ ತಿಂಡಿ ಕೂಡ ಒಂದು ಹಾಕಿದ್ದೀನಿ, ಮುರುಗನ್ ಕೆಫೆದು. ಆ ವಿಡಿಯೋ ಇನ್ನು ನೋಡಿಲ್ಲ ಅಂದರೆ ನೋಡೋದನ್ನ ಮರಿಬೇಡಿ ಆಯ್ತಾ. ಸಾಕಷ್ಟು ಜನ ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ಓಕೆ, ಸೊ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿನ ನನಗೆ ತೋರಿಸಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿದ್ರೆ ವಿಡಿಯೋ ಹೆಚ್ಚು ಜನಕ್ಕೆ ತಲುಪುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಟಾಟಾ, ಬೈ ಬೈ, ಲವ್ ಯು ಆಲ್.